ಇತ್ತೀಚೆಗೆ ಬರೆದಂತಹ ಕೊನೆಯ ಪುಸ್ತಕ ನಾನು ನಿಮ್ಮ ಬ್ರಹ್ಮಾನಂದ, ಅದ್ರ ಬಗ್ಗೆ ಹೇಳೋದು. ನಾನು ಸುಮಾರು ಬ್ರಹ್ಮಾನಂದ ನಾನು ಭಾಳ ಇಷ್ಟವಾದಂಥ ಒಬ್ಬ ನಟರು. ನನಗೆ ಭಾಷೆ ಬರಲ್ಲ, ತೆಲುಗು ಭಾಷೆ ಬರಲ್ಲ, ಆದರೆ ಬ್ರಹ್ಮಾನಂದ ಅವರು ಇದ್ದಾರೆ ಅನ್ನುವಂಥ ಒಂದು ಕಾರಣಕ್ಕಾಗಿ ನಾನು ಸುಮಾರು 100ಕ್ಕೂ ಹೆಚ್ಚು ತೆಲುಗು ಸಿನಿಮಾಗಳನ್ನು ನಾನು ನೋಡಿದ್ದೀನಿ. ಇವತ್ತಿಗೂ ಕೂಡ ಯಾವುದೋ ಕಂಪ್ಯೂಟರ್ನಲ್ಲಿ, ಮೊಬೈಲ್ನಲ್ಲಿ ಅಥವಾ ಏನು ಸಿನಿಮಾದಲ್ಲಿ ಅಥವಾ ಅವರ ಇದು ಬಂದರೆ, ಏನು ಒಂದು ದೃಶ್ಯ ಬಂದರೆ, ಅವರ ಫೋಟೋ ಕಂಡ್ರೆ, ಅದು ಒಂದು ಕ್ಲಿಪ್ಪನ್ನು ನೋಡಿದ್ರೆ ಖಂಡಿತವಾಗಿ ಕೂಡ ನಾನು ಅದನ್ನು ನೋಡ್ತೀನಿ. ಈಗ ನಂಗೆ ತುಂಬ ದಿವಸಗಳಿಂದ ಅವ್ರ ಬಗ್ಗೆ ಬರೀಬೇಕು ಅಂತೇಳಿತ್ತು. ಒಂದು ಸಲ ನಾನು ಡೆಲ್ಲಿಗೆ ಹೋಗ್ತಾ ಇರುವಾಗ ಅದು ಒಂದು ವಿಮಾನ ನಿಲ್ದಾಣದಲ್ಲಿ ಅವರು ಬರೆದಿರುವಂಥ ಪುಸ್ತಕವನ್ನು ಇಂಗ್ಲೀಷ್ನಲ್ಲಿ ನೋಡಿದೆ. ಅದು ತೆಲುಗಿನಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗಿತ್ತು. ನಾನು ಇಂಗ್ಲೀಷ್ ಪುಸ್ತಕವನ್ನು ಓದಿದ ನಂತರ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿದೆ ಮತ್ತು ಒಂದು ಒಳ್ಳೆ ಇನ್ಸ್ಪಿರೇಷನಲ್ ಆಟೋಬಯೋಗ್ರಫಿ ಅಂತೇಳಿ ಅನ್ನಿಸ್ತು. ಬೇರೆಯವರಿಗೆ ಪ್ರೇರಣೆ ಕೊಡುವಂಥ ಒಂದು ಬದುಕು ಅವರದ್ದು. ಹೀಗಾಗಿ ಆ ಜೀವನ ಕಥೆಯನ್ನು ಕನ್ನಡಕ್ಕೂ ಕೂಡ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋಂಥ ಕಾರಣದಿಂದ ಈಗ ಕನ್ನಡದಲ್ಲೂ ಕೂಡ ಅದನ್ನು ಅನುವಾದ ಮಾಡಿದ್ದಾನೆ. ಇವಾಗ ಲಭ್ಯ ಇದೆ ಅಲ್ವಾ? ಈಗ ಲಭ್ಯ ಇದೆ, ಮಾರ್ಕೆಟ್ನಲ್ಲಿ ಲಭ್ಯ ಇದೆ, ಅಮೆಝಾನ್ದಲ್ಲೂ ಕೂಡ ಅದು ಸಿಗ್ತಾ ಇದೆ. ಈಗಾಗಲೇ ಮೊದಲ ಮುದ್ರಣ ಖಾಲಿಯಾಗಿದೆ. ಅಷ್ಟರ ಮಟ್ಟಿಗೆ ಜನ ಅದಕ್ಕೆ ಉತ್ತಮವಾದಂಥ ಒಂದು ಸ್ಪಂದನೆಯನ್ನು ಕೂಡ ಕೊಟ್ಟಿದ್ದಾರೆ.